ಸರ್ ಈಗಿನ ಕಾಲದಲ್ಲಿ ಒಂದು ಮಹಿಳಾ ಪ್ರಧಾನ ಸಿನಿಮಾ ಮಾಡ್ತಿದ್ದಾರಂದರೆ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್ ಇರಲ್ಲ, ಆ ಕನ್ಸರ್ನು ಇರಲ್ಲ. ಇವತ್ತಿಲ್ಲ. ಆ ಟೈಮಲ್ಲಿ ಹೆಂಗಿತ್ತು ಸರ್? ನೀವೊಂದು ಮಹಿಳಾ ಪ್ರಧಾನ ಸಿನಿಮಾ ಮಾಡ್ತೀನಿ ಅಂದಾಗ ನಾನು ಈ ಸಿನಿಮಾಕ್ಕೆ ನಾನು ಆಯ್ಕೆ ಮಾಡಿದ ತಾರಾಗಣವೇ ಬೇರೆ. ಅದು ಸಿಕ್ಕಿಲ್ಲ. ಸಿಕ್ಕಿಬಿಟ್ಟಿದ್ರೆ ಪಿಕ್ಚರ್ ವುಡ್ ಹ್ಯಾವ್ ಬೀನ್ ಎ ಮೈಲ್ ಸ್ಟೋನ್. ನನಗೆ ಆಸೆ ಇದ್ದಿದ್ದು ಲಕ್ಷ್ಮಿ ಆ್ಯಂಡ್ ಅನಂತ್ನಾಗ್. ಅವ್ರದ್ದು ಸೂಪರ್. ನಾನು ಹೇಳಿದ ತಕ್ಷಣ ಸೂಪರ್ ಅಂದ್ಬಿಟ್ರಿ. ಕರೆಕ್ಟ್, ಲಕ್ಷ್ಮಿ ಆ್ಯಂಡ್ ಅನಂತ್ನಾಗ್. ಯಾಕೆಂದ್ರೆ ಅನಂತ ಪ್ಲೇ ಮಾಡ್ತಾರಲ್ಲ ಕ್ಯಾರೆಕ್ಟ್ರು, ಅದು ಇನ್ನೊಬ್ಬರ ಕೈಯಲ್ಲಿ ಮಾಡೋಕ್ಕೆ ಕಷ್ಟ. ಅದು ಏನು ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ಆಗ ಎಲ್ಲ ಮನಸ್ಸಲ್ಲೇ ಹಾಕ್ಕೊಂಡ್ಬಿಟ್ಟಿರ್ತಾರೆ ಅನಿಸುತ್ತೆ. ಆ ಕ್ಲಾಕ್ ಆನ್ ಮಾಡುವಾಗಲೇ ಸ್ಪಾರ್ಕ್ ಬರುತ್ತೆ. ಹಾಗೆ ಲಕ್ಷ್ಮಿನೂ ಅಷ್ಟೇ. ಲಕ್ಷ್ಮಿ ಏನು ಆ್ಯಕ್ಷನ್ ಕೊಡ್ತಾನೆ ಅನ್ನೋದು ಇವ್ರು ನೋಡೋಕ್ಕೆ ಆಗೋದಿಲ್ಲ. ಟೇಕಲ್ಲೇ ನಿಮಗೆ ಗೊತ್ತಾಗೋದು. ಅಯ್ಯೋ ಇವ್ರು ಹಿಂಗೆ ಪಾರ್ಟ್ ಮಾಡಿಬಿಟ್ರಲ್ಲ, ನಾನು ಇದಕ್ಕೆ ಯೋಚನೆ ಮಾಡಬೇಕಾಗಿತ್ತು ಅನ್ನೋದು ಯೋಚನೆ ಆಗುತ್ತೆ. ಅದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಸಿಗಲಿಲ್ಲ, ನೆವರ್ ಮೈಂಡ್. ಇವ್ರ ಜೊತೆನೇ ಮಾಡಿದೆ, ಇವ್ರ ಜೊತೆಲೇ ಕೆಲಸ ತೆಗೆದೆ. ಒಳ್ಳೆ ಹೆಸರು ಬಂತು ನನಗೆ. ಆಮೇಲೆ ಪಿಕ್ಚರ್ನ ಹೇಳ್ದಲ್ಲ, ಡಿಸ್ಟ್ರಿಬ್ಯೂಟ್ರ್ ಕೊಂಡ್ಕೊಂಬಿಟ್ರು ಅದನ್ನು. ಸೊ ಆ ಥರ ಯಾವಾಗಲೂ ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟ್ರು, ಲೇಡಿ ಕ್ಯಾರೆಕ್ಟ್ರು. ಫಾರ್ ಎಕ್ಸಾಂಪಲ್, ಈಗ ಯಾರ್ಯಾರು ಲೇಡಿ ಕ್ಯಾರೆಕ್ಟರ್ ಪವರ್ಫುಲ್ ಮಾಡಿದ್ದಾರೆ, ಪವರ್ಫುಲ್ ಆಗಿರ್ತಾರೆ, ಅವ್ರದ್ದೆಲ್ಲನೂ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದಾರೆ. ಎಲ್ಲನೂ ಚೆನ್ನಾಗಿ ಹೋಗಿದೆ. ಯು ಟೇಕ್ ಹೇಮಮಾಲಿನಿ, ಯು ಟೇಕ್ ಶ್ರೀದೇವಿ. ಹೀರೋಗಳು ಬಿಟ್ಬಿಡಿ, ಅವರೆಲ್ಲ ಹೊಡೆದ್ಬಿಡ್ತಾರೆ, ಯೋಚನೆನೇ ಇಲ್ಲ. ಶ್ರೀದೇವಿ, ಆಮೇಲೆ ರೇಖಾ, ಆಮೇಲೆ ನಮ್ಮ ಇತ್ತೀಚೆಗೆ ತೊಗೊಂಡ್ರೆ ಮಾಲಾಶ್ರೀ, ಅವರು ಅಷ್ಟೇ. ಏನಮ್ಮ ಸ್ಪಾರ್ಕ್ ಮಾಲಾಶ್ರೀ ಕೂಡ. ಸೊ ಆ ಥರ ಅದಕ್ಕೆ ನಾವು ಲೇಡೀಸ್ ಓರಿಯೆಂಟೆಡ್ ಟ್ರ್ಯಾಕ್ಗಳೆಲ್ಲ ಅವ್ರಿಗೆ ಕೊಟ್ಟು ಮಾಡಿದ್ರು. ಅವ್ರ ಪಾಪ್ಯುಲಾರಿಟಿ ಇರಬೇಕು. ಸೊ ಆ ಥರದ್ದೆಲ್ಲ ಅವೆಲ್ಲನೂ ಕ್ಯಾರೆಕ್ಟರ್ ಆಯಿತು. ಇವತ್ತು ಬರಬೇಕು ಅಂತ ಹೇಳಿದ್ರೆ ಆ ಲೇಡಿ ಹೀರೋಯಿನ್ ತುಂಬ ಪಾಪ್ಯುಲರ್ ಆಗಿದ್ರೇ ನಾವುಗಳು ಕೈ ಹಾಕೋಕ್ಕೆ ಹೋಗೋದು. ಹೊಸಬನ್ನು ಇಟ್ಕೊಂಡು ಮಾಡಿದ್ರೆ ಥಿಯೇಟ್ರಿಗೆ ಹೋಗಲ್ಲ ಅದು. ಸರ್, ಜೀವನ ಚಕ್ರ ಅಂತ ಒಂದು ಸಿನಿಮಾ ಮಾಡ್ತೀರಾ. ಆ ಟೈಮಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಹೀರೋಯಿನ್ ರಾಧಿಕಾಗೆ ಒಂದು ಹೆಲ್ಪ್ ಮಾಡ್ತಾರೆ. ಏನು ಅದು ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾಯ್ತು, ಜ್ಞಾಪಕ ಬಂತು ನನಗೆ. ನಾನೇ ತಾನು ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು. ಇದು ಸಾತನೂರಲ್ಲಿ ನಡೆದ ಪ್ರಸಂಗ. ಏನಂದರೆ ಐ ಥಿಂಕ್ ಅಲ್ಲಿ ನಾವು 2 ದಿವಸದ ಹಾಡೋದು. ರಾಧಿಕಾ ತುಂಬ ಬ್ಯುಸಿ ಮಲ್ಟಿ ಲ್ಯಾಂಗ್ವೇಜು ಹೀರೋಯಿನ್ನು. ಆಮೇಲೆ ಈ ಪಿಕ್ಚರಲ್ಲಿ ಒರಿಜಿನಲ್ ತಮಿಳಲ್ಲೂ ಕೂಡ ಅವರೇ ಮಾಡಿದ್ದು. ಸೊ ನಮಗೇನೆಂದರೆ ಬೇರೆಯವರಾಗಿತ್ತು ಅಂದರೆ ನಾವೆಲ್ಲ ಹೇಳ್ಕೊಟ್ಟು ಮಾಡಿಕೊಟ್ಟು ಎಲ್ಲ ಮಾಡಬೇಕು. ಮನೆ ಕಥೆನೇ ಗೊತ್ತಿದೆ, ಎಲ್ಲ ಗೊತ್ತಿದೆ. ನಾವು ಕನ್ನಡ ಒಂದು ಮಾತ್ರ ಹೇಳ್ಕೊಡ್ಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಕ್ಯಾರೆಕ್ಟರ್ ಗೊತ್ತಿದೆ. ಸೊ ಇವ್ರನ್ನೇ ಬೇಕು ಅಂತ ಹೇಳಿದು. ನಮ್ಮ ಅದೃಷ್ಟಕ್ಕೆ ಸರಿಯಾಗಿದ್ದಾನೆ ರಾಧಿಕಾ ಅವರ ಡೇಟ್ 15 ದಿವಸ ಸಿಕ್ತು ನಮಗೆ. 15 ದಿವಸ ಎಂಡ್ ಬ್ಲಾಕ್ ಆಗಿ ಸಿಕ್ಬಿಡ್ತು. ಆಮೇಲೆ ಅದಕ್ಕೆ ತಕ್ಕಾಗಿ ವಿಷ್ಣುವ್ರೂ 15 ದಿವಸ ಕೊಟ್ಬಿಟ್ರು. ಯಾಕೆಂದರೆ ಅವ್ನಿಗೆ ಗೊತ್ತು ಈ ಚಿತ್ರ ತುಂಬ ಚೆನ್ನಾಗಿರುತ್ತೆ, ತಾನು ಅಡ್ಜಸ್ಟ್ ಮಾಡಬೇಕು ಡೇಟ್ ಅಂದ್ಬಿಟ್ಟು ಅವನು ಕೂಡ 15 ದಿವಸ ಕೊಟ್ಬಿಟ್ರು. ನಮಗೇನೆಂದರೆ ಚಿತ್ರದಲ್ಲಿ ಎಲ್ಲೆಲ್ಲಿ ರಾಧಿಕಾ ಅವರು ಬರ್ತಾರೆ ಅದನ್ನು ಮಾತ್ರ ಶೂಟ್ ಮಾಡಿರೋದು ನಾವು 15 ದಿವಸ. ಇನ್ನು 2 ದಿವಸ ಮಾತ್ರ ಹಾಡಿಗೆ ಬೇಕಾಗಿತ್ತು. ಸೊ 15 ದಿವಸ ಎಲ್ಲ ಟಾಕಿ ಪೋರ್ಷನ್ನು, ಫೈಟಿಂಗ್, ಅದು ಇದು ಎಲ್ಲ ತೆಗೆದುಬಿಟ್ಟು ಇನ್ನು 2 ದಿವಸ ಮಾತ್ರ ಇದೆ. ಏನು ಅಂದ್ಕೊಟ್ಟು ಒಂದು ಡ್ಯೂಯೆಟ್ ಹಾಡು, ತುಂಬ ಪಾಪ್ಯುಲರ್ ಹಾಡು, ಅದನ್ನು ಸಾತನೂರಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತು. ಸರಿ, 2 ದಿವಸ ಅಲ್ಲೇ ಹಾಕೋತು. 2 ದಿವಸ ಆಯಿತು. ನಮ್ಮ ಲೆಕ್ಕ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡೋದು ಅಂತ ಅನ್ಕೋತು. 2 ದಿವಸನೂ ಅಷ್ಟೇ. ಬೆಳಗ್ಗೆ ಇನ್ನು ಕೋರ್ಸ್ 80 100 ಕಿಲೋಮೀಟ್ರೇನೋ ಹೋಗಿದ್ದು ಬಂದ್ಬಿಡ್ಬೋದು. ಯೂನಿಟೆಲ್ಲ ಅಲ್ಲೇ ಇಟ್ಬಿಡೋದು, ಓನ್ಲಿ ನಾವು ಮಾತ್ರ ಹೋಗಿ ಬರೋದು ಅಂತಿತ್ತು. ಕೊನೆಗೆ ಅದೇನು ಏನಾಯಿತು, ವಿಷ್ಣು ಅವರು ಇದ್ದವ್ರು ಬೇಡ ಕಣೋ, ಸುಮ್ಮನೆ ಹೋಗಿ ಬರೋದು ಆಯಾಸ ಆಗುತ್ತೆ, ಇಲ್ಲೇ ನಾವು ಹೋಟ್ಲಲ್ಲಿ ಇದ್ಬಿಟ್ಟು ನೋಡು ಅಂತ ಹೇಳಿದ್ರು. ಸರಿ, ಅಲ್ಲೇ ನಮ್ಮ ಮ್ಯಾನೇಜರ್ಗೆ ಹೇಳಿದೆ. ಯಾವುದೋ ಒಂದು ಹೋಟ್ಲು ಸಿಕ್ತು. ಆ ಹೋಟ್ಲಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ದುರಾದೃಷ್ಟಕ್ಕೆ ಇದ್ದಿದ್ದು ಒಂದೇ ಒಂದು AC ರೂಮು. ಸೊ ಒಂದು AC ರೂಮು ಯಾರು ಕೊಡೋದು? ನಾವು ಕೊಡಬೇಕಾಗಿದ್ದು ವಿಷ್ಣುಗೆ ಕೊಡಬೇಕು. ಸರಿ, ವಿಷ್ಣು ಹೇಳಿದೆ, ವಿಷ್ಣು ಒಂದೇ AC ರೂಮ್ ಇದೆ, ನೀನಿರು, ಅವರು ಇದಕ್ಕೆ ಹೋಗಿದ್ದು ಬಂದುಬಿಡ್ತಾರಂತೆ, ಮದ್ರಾಸ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ ಅಂತ. ಇಲ್ಲ ಕಣ, ಅವ್ರು ಹೋಗಿ ಬರೋವರೆಗೂ ನಾವು ಕಾಯ್ತಾ ಇರಬೇಕು, ಇಬ್ಬರದು ಕಾಂಬಿನೇಷನ್ನೇ ಇರೋದ್ರಿಂದ ಅವ್ರು ಬರೋವರೆಗೂ ಕಾಯಬೇಕಾಗತ್ತೆ, ಕರೆಕ್ಟ್ ಬಿಡ್ತಾಳೋ, ಅದರಿಂದ ನೋಡು, ಅವ್ರಿಗೂ ಇಲ್ಲೇ ಇರೋಕ್ಕೆ ಹೇಳ್ಬಿಡು ಅಂತ. ಅಲ್ಲಿ ನೋಡಿದ್ರೆ ಹೋಟ್ಲಲ್ಲಿ ಒಂದೇ AC ರೂಮ್ ಇದೆ, ಇನ್ನೊಂದಿಲ್ಲ. ಹೇಳ್ತು ವಿಷ್ಣು, ಇಲ್ಲ ಒಂದೇ AC ರೂಮ್ ಕಣೋ, ಇನ್ನೊಂದಿಲ್ಲ ಅಂತ. ಭಾರತೀನೂ ವಿಷ್ಣುವರ್ಧನ್ ನಾವು ಮಾತಾಡ್ತೀವಿರೋ, ನೀವು ಯೋಚನೆ ಮಾಡಬೇಡ ಅಂತ ಹೇಳಿ ಭಾರತೀನೂ ವಿಷ್ಣುವರ್ಧನ್ ರಾಧಿಕನ ಜೊತೆ ಮಾತಾಡಿ 3 ಜನನೂ ಒಂದೇ AC ರೂಮಲ್ಲಿ ಅವತ್ತಿತ್ತು. ದಟ್ಸ್ ಎ ಗ್ರೇಟ್ ಹೆಲ್ಪ್ ಡನ್. ನಮಗೋಸ್ಕರ ಸಹಾಯ ಮಾಡಿದ್ದು ಭಾರತಿ ವಿಷ್ಣುವರ್ಧನ್ ಅವರು. ರಾಧಿಕನ ಪುಸಲಾಯಿಸ್ಬಿಟ್ಟು ಒಂದೇ ರೂಮಲ್ಲಿದ್ದರು. ದಟ್ಸ್ ಗ್ರೇಟ್. ಒಂದೊಂದು ಸತಿ
ಕಲಾವಿದರು ಔಟ್ ಆಫ್ ಹೆಲ್ಪ್ ಮಾಡ್ತಾರೆ. ಇದನ್ನು ನಾವು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಟು ವಿಷ್ಣು, ಭಾರತಿ, ರಾಧಿಕಾ. ಪಿಕ್ಚರ್ ಸೂಪರ್. ಬಟ್ ಈ ಸಿನಿಮಾ ನೋಡಿ ವಿಷ್ಣು ಸರ್ ಜೋರಾಗಿ ಹತ್ಬಿಟ್ರಂತೆ. ಹೌದು ಹೌದು, ಎರಡು ಮಾತಿಲ್ಲ. ವಿಷ್ಣು ಈ ಸಿನಿಮಾನ ನಂಗೆ ತಿಳಿದ ಮಟ್ಟಿಗೆ ಯಾವಾಗ ಹಾಕಿದ್ರು ಹೇಳು ಅನ್ನವ 3 ಸತಿ ನೋಡಿದ್ದಾನೆ. ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ವಿಷ್ಣುನ ಮಾತಾಡಬೇಕಾದ್ರೆ ರೆಫರ್ ಮಾಡಬೇಕಾದ್ರೆ ಏಕವಚನದಲ್ಲೇ ಮಾತಾಡ್ತಿದ್ದೇನೆ. ಇಲ್ಲಿವರೆಗೂ ಹಾಗೆ ಮಾತಾಡ್ತಾ ಇರೋದು. ಏನಪ್ಪ ವಿಷ್ಣುವರ್ಧನ್ ಜೊತೆ ಏಕವಚನದಲ್ಲೇ ಮಾತಾಡ್ತಾನೆ ಅಂದರೆ ನನಗೂ ಅವ್ರಿಗಿರೋ ಸಂಬಂಧ ನೀವು ಹೇಳಿದ್ರಲ್ಲ ಅದು. ಅವನು ನನಗೆ ಕಲಾವಿದನೂ ಅಲ್ಲ, ನಾನು ಅವನಿಗೆ ಡೈರೆಕ್ಟ್ರೂ ಅಲ್ಲ, ನಾವೊಂದು ಫ್ರೆಂಡ್ಸ್ ಇದ್ದಂಗೆ. ಸರಿ 3 ಸತಿನೂ ನೋಡಿದ್ದಾನೆ. 3 ಸತಿನೂ ಶೋ ಆದಮೇಲೆ ಬರುವಾಗ ಕಣ್ಣಲ್ಲಿ ಧಾರಾಕಾರವಾಗಿ ಹತ್ಕೊಂಡೇ ಬರುವ. ನಾನು ಹೇಳ್ತೇನೆ ಯಾಕೋ ವಿಷ್ಣು ಇಷ್ಟೊಂದು ಮೂವ್ ಆಗ್ತಿದೆಯಾ ಅಂತ. ಹಂಗಿದೆ ಕಣ ಕತೆ. ಗುಡ್. ತುಂಬ ಇಷ್ಟಪಟ್ಟು ಅವನಿಗೆ ಹೆಂಗೆ ಅಂದರೆ ಮುಂದೆ ಒಂದು ಸಿನಿಮಾ ಮಾಡಬೇಕು ಅಂದಾಗ ಬಾ ಒಂದು ಕೆಲಸ ಮಾಡೋನು, ಏನು ಜೀವನ ಚಕ್ರ ಪಾರ್ಟ್ 2 ಮಾಡಿಬಿಡ. ಬಹುಶಃ ಇವತ್ತು ಆ ಫ್ಲ್ಯಾಶ್ ಆಗಿದ್ದರೆ ಅವತ್ತೇ ಸಹ ಅನೌನ್ಸ್ ಮಾಡಿಬಿಟ್ಟಿದ್ರೆ ಜೀವನ ಚಕ್ರ 2 ಅಂತ. ಆ ಟ್ರೆಂಡ್ ಇರ್ತಿದ್ರು. ಏನು ಪಿಕ್ಚರ್ ಅದು, ಭಾಳ ಮಜಾ ಇದೆ. ರಜನಿಕಾಂತ್ ಮಾಡಿದ ಪಿಕ್ಚರ್ ಅದು. ರಜನಿಕಾಂತ್ ನಾನು ಯಾವುದೋ ಒಂದು ಸತಿ ಲ್ಯಾಬ್ರೇಟ್ರಿಗೆ ಹೋಗಿದ್ದೀನಿ ಮದ್ರಾಸಲ್ಲಿ. ನಮ್ಮ ಪಾರ್ಟ್ನರ್ ರಾಜಾರಾಮ್ ಅಂತ ಇಲ್ಲಿದ್ದಾರೆ ನೋಡಿ, ಅವ್ರು ನನ್ನ ಕ್ಯಾಮ್ರಾಮನ್ ರಾಜಾರಾಮು, ನಾವು ಪಾರ್ಟ್ನರು. ಸರಿ ಅದಕ್ಕೂ ನೋಡೋಕ್ಕೆ ಅಂತ ಹೋದಾಗ ಅವ್ರು ಲ್ಯಾಬಲ್ಲಿದ್ದರು. ಲ್ಯಾಬಲ್ಲಿ ಒಂದು ರೀಲು ಪ್ರೊಜೆಕ್ಷನ್ ನೋಡ್ತಾಯಿದ್ದೆ, ನಾನು ನಿಂತ್ಕೊಂಡು ನೋಡ್ತಾಯಿದ್ದೆ. ನೋಡಿದ್ರೆ ಕೊನೆ ಪೋರ್ಷನ್ನಲ್ಲಿ ರಾಧಿಕಾ ಸತ್ತಾಗ ಇವ್ರು ಬರ್ತಾರೆ, ರಜನಿಕಾಂತ್ ಸರ್ ಬರ್ತಾರೆ. ಬಂದು ಸೀನ್ ನೋಡಿದೆ. ನನಗೆ ಇಟ್ ವಾಸ್ ವೆರಿ ಟಚಿಂಗ್. ತುಂಬ ಚೆನ್ನಾಗಿತ್ತು ಒಂದು ರೀಲು. ಆಮೇಲೆ ಅಲ್ಲಿಂದ ನಾವು ರಾಜಾರಾಮ್ ಜೊತೆ AVM ಸ್ಟುಡಿಯೋಗೆ ಬಂದೆ. AVM ಸ್ಟುಡಿಯೋಗೆ ನೋಡಿದ್ರೆ ಅಲ್ಲಿ ಅದೃಷ್ಟಕ್ಕೆ ಕರೆಕ್ಟಾಗಿ ಅಲ್ಲಿ ರಜನಿಕಾಂತ್ ಇದ್ದರು. ಆಮೇಲೆ ಹೇಳಿದೆ ನಾನು, ಸರ್ ನಿಮ್ಮದೊಂದು ಪಿಕ್ಚರ್ ನಂಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಸರ್, AVM ಅಲ್ಲಿ ನೋಡಿದೆ, ಈಗ ಕತೆ ಏನು ಅಂತ ಹೇಳ್ಬಿಟ್ಟೆ. ಸಾರಾಂಶ ಈ ಥರ ಇದೆ, ಹೀರೋಯಿನ್ ಸತ್ತೋಗಿರ್ತಾರೆ, ನೀವು ಬರ್ತೀರಾ, ಹೆಣದ ಥರ ಕೂತ್ಕೊಂಡು ಮಾತಾಡ್ತೀರಾ, ಅದು ಸರ್ ಅದ. ಅದಾ ನಲ್ಲವನು ಹಿಡಿಸ್ತಾರೆ ನಿಮಗೆ ಅಂದರು. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಹಿಡಿಸು ಅಂತ. ಆವತ್ತು ಗೊತ್ತಿರಲಿಲ್ಲ ನನಗೆ ಆ ಪಿಕ್ಚರ್ ನಾನೇ ಪ್ರೊಡ್ಯೂಸ್ ಮಾಡಿದೆ, ಕಾಯಿನ್ ಹೆಂಗೆ ಟಾಸ್ ಆಗುತ್ತೆ ಅಂತ. ಆಮೇಲೆ ರಜನಿಕಾಂತ್ ಒಂದು ಸತಿ ನನಗೆ ಇದಲ್ಲಿ ಸಿಕ್ಕಿದ್ರು ಕಂಠೀರವ ಸ್ಟುಡಿಯೋಲಿ. ನಾನು ಇರೋ ಜಾಗಕ್ಕೆ ಪಾಪ ಅವರೇ ಬಂದು ಸಚ್ ಎ ಗ್ರೇಟ್ ಆರ್ಟಿಸ್ಟ್ ಯಾರು ಅಂತ ಕೇಳ್ಕೊಂಡ್ರು. ನಾನು ಒಳಗಡೆ ಇದ್ದೆ, ಬಂದಿದ್ದಾನೆ. ಕೇಳಿದ್ರು ನನಗೆ, ನೀವು ಅವತ್ತು ನನ್ನ ಪಿಕ್ಚರ್ ಮಾಡಿದ್ರಲ್ಲ ಹೆಂಗಾಯಿತು ಅಂತ. ತುಂಬ ಚೆನ್ನಾಗಾಯಿತು ಸರ್, ತುಂಬ ಒಳ್ಳೆ ಹೆಸರು ಬಂತು ಅಂತ. ಇದು ಇನ್ನೊಂದು ಪಿಕ್ಚರ್ ಇದೆ, ಅದನ್ನು ನೋಡಿ ಬೇಕಾದ್ರೆ ಮಾಡೋದನ್ನು ಮಾಡಿ ಅಂದರು. ಸೊ ಆ ಥರ. ಸರ್, ಇನ್ನೊಂದು ಕನ್ನಡ ಚಿತ್ರರಂಗದ ಒಂದು ಖ್ಯಾತ ನಟಿ ಅಥವಾ ಹಿರಿಯ ನಟಿ ಮಂಜುಳಾ ಅವರಿಗೆ ಒಮ್ಮೆ ಕಷ್ಟ ಬಂತ ಬರುತ್ತೆ. ಆ ಟೈಮಲ್ಲಿ ದ್ವಾರಕೀಶ್ ಅವರೇ ದುಡ್ಡು ಕೊಟ್ಟೇನು ಹೆಲ್ಪ್ ಮಾಡಿದ್ರು ಅನ್ನೋ ಒಂದು ಸುದ್ದಿ ಇತ್ತು. ಇದು ಸರಿಯಾಗಿ ನನಗೆ ಗೊತ್ತಿಲ್ಲದೇ ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಬಟ್ ದ್ವಾರಕೀಶ್ಗೂ ಮಂಜುಳನಿಗೂ ಬಹಳ ಒಳ್ಳೆ ಫ್ರೆಂಡ್ಶಿಪ್ಪು. ಯಾವತ್ತು ಆ ಥರದ ಈ ಥರದ ಫ್ರೆಂಡ್ಶಿಪ್ ಲೆಕ್ಕ ಹಾಕೋಬೇಡಿ ನೀವು. ಅವನ ಕಲಾವಿದ ಇದು. ಆಮೇಲೆ ಮಂಜುಳನ ಗಂಡ ಇದ್ದಾರೆ ಕ್ಯಾಮ್ರಾಮನ್ನು, ಅವ್ರು ಬಹಳ ಇಷ್ಟ ಅಮೃತಮ್ ಅಂತ. ಅವ್ರು ಬಹಳ ಇಷ್ಟ ನಮ್ಮ ದ್ವಾರಕೀಶ್ಗೆ. ಅವರೆಲ್ಲ ದೊಡ್ಡ ಕಂಪನಿ ಇದ್ದವರು. ಈ ಕರುಣಾನಿಧಿ ಕಂಪನಿ ಇದೆಯಲ್ಲ, ಕರುಣಾನಿಧಿ ಸಂಬಂಧದವರು ಅವರೆಲ್ಲ, ಅಮೃತಮ್ ಅವರೆಲ್ಲ. ಅವರು ಕನ್ನಡ ಪಿಕ್ಚರ್ ತೆಗಿಯೋಕ್ಕೆ ಅಂತ ಬಂದಾಗ ಅವ್ರಿಗೆ ದ್ವಾರಕೀಶ್ ಪಾಪ್ಯುಲರ್ ಆರ್ಟಿಸ್ಟು, ಭಾಳ ಹೆಲ್ಪ್ ಮಾಡ್ತಿದ್ದ. ಆಮೇಲೆ ಹೆಂಗಿದ್ರು ಮಂಜುಳಾ ನಮ್ಮ ಕನ್ನಡದ ಆರ್ಟಿಸ್ಟೇ. ಅವ್ರಿಗೆ ಕ್ಯಾಮರಾಮನ್ಗೂ ಅವ್ರಿಗೂ ಮದುವೆನೂ ಆಗಿತ್ತು, ಎಲ್ಲ ಆಯಿತು. ಆ ಫ್ರೆಂಡ್ಶಿಪ್ ಕೊನೆವರೆಗೂ ಇತ್ತು. ಮಂಜುಳನ ಕಂಡ್ರೆ ತುಂಬ ಇಷ್ಟ ದ್ವಾರಕೀಶ್ ಅವ್ರಿಗೆ. ಈ ಕಷ್ಟದ ಕಾಲದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಯಾವಾಗಲೂ ಅಷ್ಟೇ ನಾವು ಏನು ಲೆಕ್ಕ ಹಾಕೋತಿರೋ ಅದರಲ್ಲೇ ಓಡಬೇಕು. ನಾನು ಹೇಳಿದ್ನಲ್ಲ, ಡೈರೆಕ್ಷನ್ನು, ದಿಸೆ, ನಾಳೆ ನಾಡಿದ್ದು ಅಷ್ಟೇ. ಇಷ್ಟು ಸಂಪಾದನೆ ಮಾಡ್ತೀನಿ ಅಂತ ಕೈಗೆ ಹಾಕಕ್ಕೆ ಹೋಗ್ಬಾರ್ದು. ಕೈ ಸುಟ್ಕೊಂಡ್ಬಿಡ್ತೀವಿ. ಪಾಪ ಅದೇನಾಯಿತೋ ಏನು ಗೊತ್ತೇನೋ, ಕೈ ಸುಟ್ಕೊಳ್ಳಿಲ್ಲ, ದೇಹನೇ ಸುಟ್ಟೋಯ್ತು. ಸರ್, ನೀವಾಗಲೇ ಹೇಳಿದ್ರಿ ವಿಷ್ಣು ಸರ್ ಅಂತ ನಾನು ಬಹುವಚನದಲ್ಲಿ ಕರೆಯಲ್ಲ, ನಾವಿಬ್ಬರು ಫ್ರೆಂಡ್ಸ್ ಇದ್ದಂಗೆ, ಅವನು ಇವನು ಅಂತಲೇ ಕರಿತೀವಿ ಅಂತ. ಸೊ ನಿಮ್ಮ ಹತ್ರ ಅಷ್ಟು ಆಪ್ತತೆ ಇತ್ತು, ನಿಮ್ಮ ಹತ್ರ ಆ ಒಂದು ಬಾಂಧವ್ಯ ಇತ್ತು. ಈ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಸೊ ಆ ಗಂಧದ ಗುಡಿ ವಿವಾದ ಆಗಿರ್ಬೋದು, ಆ ಪ್ರಮಾದದ ಬಗ್ಗೆ ಯಾವತ್ತಾದರೂ ನಿಮ್ಮ ಬಗ್ಗೆ ಚರ್ಚೆ ಮಾಡಿದ್ದಾರಾ, ಹೇಳ್ಕೊಂಡಿದ್ದಾರಾ ಅಂತ? ಫುಲ್ ಇನ್ಸಿಡೆಂಟ್. ನಾನು ಇನ್ಫ್ಯಾಕ್ಟ್ ಗಂಧದ ಗುಡಿಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಬೇಕಾಗಿತ್ತು. ಏನೋ ಅದು ಮಿಸ್ ಆಗೋಯ್ತು ಅಷ್ಟೇ, ಅಸೋಸಿಯೇಟಾಗಿ ಕೆಲಸ ಮಾಡೋಕ್ಕಾಗಿತ್ತು. ಬಟ್ ನಾನು ತಿಳಿದ ಮಟ್ಟಿಗೆ ಏನಂತ ಹೇಳಿದ್ರೆ, ಯಾವುದೇ ಆಗಲಿ ಕೂಡ ಒಬ್ಬ ಗನ್ ಆಗಲಿ ಏನೇ ಆದರೂ ಕೂಡ ಆ ಗನ್ನನ್ನು ನೋಡ್ಕೊಳ್ಳೋಕ್ಕೆ ಅಂತ ಒಬ್ಬ ಇರ್ತಾನೆ. ಆ ಗನ್, ಒರಿಜಿನಲ್ ಗನ್ನನ್ನು ನಾವು ಬಾಡಿಗೆಗೆ ತರ್ತೀವಿ. ಬಾಡಿಗೆಗೆ ತಂದರೆ ಅವನು ಮುಸ್ತಾಕೋ ಮುಸಾಫೇನೋ ಮುಸ್ಲಿಮ್ ಅವನು.
ಅವ್ರದ್ದು ಒಂದು ದೊಡ್ಡ ಅಂಗಡಿ ಇದೆ, ಬಾಡಿಗೆ ಗನ್ಗಳು ತರ್ತಾರೆ. ಆಮೇಲೆ ಬುಲೆಟ್ಸ್ಗಳು, ಡಮ್ಮಿ ಬುಲೆಟ್ಸ್ ಬೇಕು ಅಂತ ಡಮ್ಮಿ ಬುಲೆಟ್ಸು, ಒರಿಜಿನಲ್ ಬುಲೆಟ್ಸ್ ಬೇಕು ಅಂದರೆ ಒರಿಜಿನಲ್ ಬುಲೆಟ್ಸ್ಗಳು ಅವರು ಪರ್ಮಿಷನ್ ತೊಗೊಂಡು ತರ್ತಾರೆ, ಆ ಥರ ತಂದಿರ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಶಾರ್ಟ್ಗೆ ಬೇಕು ಅಂತ ಹೇಳಿದ್ರೆ ಗನ್ ಕೊಡ್ತಾರೆ, ಶಾರ್ಟ್ ಆದಮೇಲೆ ಅವ್ರು ತೊಗೊಂಡ್ಬಿಡ್ತಾರೆ. ಮಿಕ್ಕಿದ ಟೈಮಲ್ಲಿ ನಮ್ಮ ಹತ್ರ ಇರೋದಿಲ್ಲ. ಸೊ ಈ ಶಾರ್ಟ್ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡಮ್ಮಿ ಬುಲೆಟ್ಸ್ನ ಫೈರ್ ಇಟ್ಟಿರ್ತೀವಿ ನಾವು, ಡಮ್ಮಿ ಬುಲೆಟ್ಸ್. ಸೊ ಈ ರೇಂಜಲ್ಲಿ ಶೂಟ್ ಮಾಡಿದ್ರು ಕೂಡ, ಈ ರೇಂಜ್ ನಾನು ತೋರಿಸ್ತಾ ಇದ್ದೀನಲ್ಲ, ನಿಮಗೆ ಶೂಟ್ ಮಾಡ್ತಿದ್ದು ಕೂಡ ಏಮ್ನ ನಾನು ಇಲ್ಲಿಡ್ದೆ, ಹಿಂಗಿಟ್ಟರೆ ಇಲ್ಲಿಂದ ಬರೋ ಡಮ್ಮಿ ಬುಲೆಟ್ಸ್ ಸ್ಪ್ರಿಂಟರ್ಸ್ ಇರ್ತಲ್ಲ, ಅದು ಆಚೆ ಕಡೆ ಚದ್ರ ಹೊಡೋಗ್ಬಿಡುತ್ತೆ, ಏನು ಏಟ್ ಬೀಳಲ್ಲ. ಏಟ್ ಬಿದ್ದರೂ ಹಿಂಗೆ ಚುಚ್ಚಿದಂಗೆ ಆಗುತ್ತೆ ಹೊರತು ಡಮ್ಮಿ ಬುಲೆಟ್ಸ್. ಆ ಥರ ಆವತ್ತಿನ ದಿವಸ ಈ ವಿಷ್ಣು ಕೈಯಲ್ಲಿ ಇದು ಕೊಟ್ಟಿದ್ರು, ಗನ್ ಕೊಟ್ಟಿದ್ದರು. ಅಲ್ಲಿ ಮಾತುಕತೆ ಆಯಿತು, ಸೀನ್ಸ್ ಅಣ್ಣವ್ರಿಗೂ ಅವ್ರಿಗೂ ಮಾತುಕತೆ, ಡೈಲಾಗ್ಸ್ಗಳು. ಅದಾದಮೇಲೆ ಆ ಗನ್ನ ತೆಗೆದಿದ್ದಾನೆ, ಗನ್ನನ್ನು ತೊಗೊಂಡು ಈ ಬಾಲಣ್ಣನ ಕೈಲಿಗೆ ಬಾಲಣ್ಣ ಇಸ್ಕೊಂಡ್ರು ಅದನ್ನು. ಅವ್ರು ಮಾತಾಡ್ತಾ ಇದ್ದವ್ರು ಏನು ಮಾಡಿದ್ರು ಅಂದರೆ, ಗನ್ನನ್ನು ಹೀಗಂದರು. ಹೀಗಂದಾಗ ಏನಾಯಿತು, ಆ ಬುಲೆಟ್ ಇತ್ತು, ಡಮ್ಮಿ ಬುಲೆಟ್ ಇತ್ತಲ್ಲ, ಅದು ಫೈರ್ ಆಗೋಯ್ತು. ಇದೇನಾಗೋಯ್ತು ಅಂದರೆ, ಇದು ಪುಕಾರ್ ಆಗೋಯ್ತು. ಇದು ವಿಷ್ಣುವರ್ಧನ್ ಕೈಲಲ್ಲೇ ಗನ್ನಿತ್ತು, ಗನ್ ಇದ್ದಾಗ ಏನಾದ್ರು ಬುಲೆಟ್ ಫೈರ್ ಆಗೋಗ್ಬಿಟ್ಟಿದ್ರೆ ಅಣ್ಣ ಅವ್ರಿಗೆ ಡೇಂಜರ್ ಆಗಿಬಿಡ್ತಿತ್ತು. ಆ ಡಿಂಗ್ ಟಗಣ ಡಿಂಗ್ ಟಗಣ ಡಿಂಗ್ ಟಗಣ ಡಿಂಗ್ ಡಂಗ್ 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 ಅಂತ ಜಾತ್ರೆ ಆಗೋಯ್ತು. ಇದರಲ್ಲಿ ವಿಷ್ಣುವರ್ಧನ್ ಕೈವಾಡ ಏನೂ ಇಲ್ಲ. ಆವಾಗ ತಾನೇ ಬರ್ತಿರೋ ಬಚ್ಚ ಅವನು ಯಾತಕ್ಕೋಸ್ಕರ ಇದಿರ್ತಾನೆ, ಅವ್ರ ಮೇಲೆ ಜಿದ್ದಿಡ್ತಾನೆ. ಅವ್ನು ಮಾಡಿಲ್ಲ, ಅವನು ಏನೂ ಮಾಡಲಿಲ್ಲ. ಅದು ಡಮ್ಮಿ ಬುಲೆಟು ಇಲ್ಲಿತ್ತು, ಮಾಡಿದ್ರು, ಅದು ಫೈರ್ ಆಯ್ತು ಅಷ್ಟೇ. ಜನ ಏನು ಅಂದ್ಕೊಂಬಿಟ್ರು, ರಾಜ್ಕುಮಾರ್ಗೆ ಶೂಟ್ ಮಾಡೋಕ್ಕೆ ಅಂದ್ಬಿಟ್ಟು ರಾಜ್ಕುಮಾರ್ ಅಭಿಮಾನಿಗಳು ಒಂದು ದೊಡ್ಡ ವೈಷಮ್ಯದಿಂದ ವಿಷ್ಣುವರ್ಧನ್ ಮೇಲ್ಗಡೆ ಥ್ರೂ ಔಟ್ ಕತ್ತಿ ಮಸಕ್ಕೆ ಶುರು ಮಾಡ್ತಾಯಿದ್ರು. ಕಾಲಕ್ರಮೇಣ ಎಲ್ಲ ಆಯ್ತಾ, ಎಲ್ಲ ಗಾಯಗಳು ಕೂಡ ಮಾಸುತ್ತೆ, ಗಾಯದ ಕರೆಗಳೆಲ್ಲ ಹೊಟ್ಟೋಗುತ್ತೆ. ಆ ಥರ ಕೊನೆಗೆ ರಾಜ ಅಭಿಮಾನಿಗಳು ವಿಷ್ಣು ಅಭಿಮಾನಿಗಳಾದರು, ವಿಷ್ಣು ಅಭಿಮಾನಿಗಳು ರಾಜ ಅಭಿಮಾನಿಗಳಾದರು, ಎಲ್ಲರೂ ಒಂದಾದರು. ಅಣ್ಣ ಅವ್ರು ಹೋದ್ಮೇಲೆ ವಿಷ್ಣುವೇ ದೊಡ್ಡ ಪಾಪ್ಯುಲರು. ಈ ಸುದ್ದಿಯಲ್ಲಿ ಆದಾಗ ಅಣ್ಣವರು ಯಾವ ಥರ ರಿಯಾಕ್ಟ್ ಮಾಡ್ತಾಯಿದ್ರು ಅಂತ? ಇಲ್ಲ, ಅವರು ಹೇಳಿದ್ದಾರೆ, ಇದು ಅಚಾತುರ್ಯವಾಗಿರೋದು ಹೊತ್ತು ಏನೂ ಇಲ್ಲ, ಅವ್ರ ಕೈವಾಡನೇ ಇಲ್ಲ ಅಂತ. ನಾನು ಹೇಳೋದಲ್ಲ, ಈ ಅಭಿಮಾನಿಗಳನ್ನೇ ಅದನ್ನು ಕತೆ ಕಟ್ಟೋದಮ್ಮ. ಯಾವುದೇ ಆದರೂ ಅಷ್ಟೇ, ಯಾವುದೇ ಪ್ರಸಂಗ ತೊಗೊಳ್ಳಿ ನೀವು, ಯಾವುದೇ ಪ್ರಸಂಗ ಅಂತ ಹೇಳ್ತಾ ಇದ್ದೀನಿ, ಯಾವುದು ಅಂತ ಹೇಳೋಕ್ಕೆ ಹೋಗಲ್ಲ. ಸೊ ಅದರಿಂದ ಎಲ್ಲನೂ ಅಷ್ಟೇ, ಅವ್ರವ್ರಿಗೆ ಬಿಟ್ಟರೆ ಅದು ಮುಗಿದೋಗ್ಬಿಡುತ್ತೆ. ಇಲ್ಲ, ಇವ್ರುಗಳು ತೊಗೋತಾರೆ ಕೈಗೆ ಇಶ್ಯೂಸ್ನ. ಅಭಿಮಾನಿಗಳು ಯಾವಾಗ ಇಶ್ಯೂ ತೊಗೊಂಡಾಗ ಅದಕ್ಕೆ ನಿರಂತರವಾಗಿ ಪರಿಹಾರ ಸಿಗಲ್ಲ.